ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಬೂತಾಯಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತಿ ಅಂತಲೂ ಕರೀತಾರೆ. ಬೂತಾಯಿಯನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಪೌಡರನ್ನು ಸೇರಿಸಿ ಅರ್ಧ ಗಂಟೆಗಳ ಕಾಲ ಹಾಗೆ ಇಡ್ತಾ ಇದ್ದೀನಿ. ಅರ್ಧ ಗಂಟೆಗಳ ಆದ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ, ನಾನು ಇಲ್ಲಿ 3 ಜನಕ್ಕೆ ಆಗುವಷ್ಟು ಮಾಡಿದ್ದೇನೆ. ಸೊ ನೀವು ಜನ ಜಾಸ್ತಿ ಇದ್ದರೆ ಸ್ವಲ್ಪ ಬ್ಯಾಡಗಿ ಮೆಣಸು ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಸಣ್ಣದಾದಂಥ ಶುಂಠಿ, ಬೆಳ್ಳುಳ್ಳಿ, ಧನ್ಯ, ಸ್ವಲ್ಪ ಜೀರಿಗೆ ಮತ್ತು ದೊಡ್ಡ ಗಾತ್ರದ ಹುಣಸೆ ಹಣ್ಣನ್ನು ಹಾಕಿದ್ದೇನೆ. ಮಸಾಲೆ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿ, ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಮೀನಿಗೆ ಉಪ್ಪನ್ನು ಹಾಕಿದ್ದೇವೆ. ಎಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಮಸಾಲೆಯನ್ನು ಮೀನಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಹಾಗೆಯೇ ಬಿಡಿ. ಅರ್ಧ ಗಂಟೆಗಳ ಕಾಲ ಆದ ನಂತರ ಒಂದು ಕಾವಲಿಯನ್ನು ತೆಗೆದುಕೊಂಡು, ಕಾವಲಿ ಬಿಸಿಯಾದ ನಂತರ ರವಾವನ್ನು ತೆಗೆದುಕೊಂಡು ಮಸಾಲೆ ಹಚ್ಚಿಟ್ಟಂತಹ ಮೀನಿಗೆ ರವಾವನ್ನು ತಾಗಿಸಿ ಒಂದೊಂದಾಗಿ ಕಾವಲಿಗೆ ಬಿಡುತ್ತಾ ಹೋಗಿ. ಈ ರೀತಿ ಹಚ್ಚಿ ನಾನು ಎಲ್ಲವನ್ನು ಕಾವಲಿ ಮೇಲೆ ಇಟ್ಟಿದ್ದೇನೆ. ಮೀನು ಬೇಯಲು ಇಲ್ಲಿ ನಾನು 3 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಎಣ್ಣೆ ಬೇಡ ಅನಿಸಿದರೆ ಕಮ್ಮಿ ಹಾಕ್ಕೊಳ್ಳಿ. ಎಲ್ಲವನ್ನು 5 ನಿಮಿಷಗಳ ಕಾಲ ಬೆಂದ ನಂತರ ಅದನ್ನು ಈ ರೀತಿ ಉಲ್ಟಾ ಮಾಡಿ ಹಾಕಿಕೊಳ್ಳುತ್ತಿದ್ದೇನೆ. ಎಲ್ಲ ಮೀನುಗಳನ್ನು ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ರುಚಿಯಾದ ಮೀನು ಫ್ರೈ ಸವಿಯಲು ಸಿದ್ಧ. ಈ ರೀತಿ ಮಸಾಲೆ ಬೆಳೆಸಿ ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟವಾಗುತ್ತದೆ.